ತಂತ್ರದ ಸಹಯೋಗದಿಂದ ಆಟೋಗಳ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರುವಂಗೆ ನೋಡಿಕೊಳ್ಳತಕ್ಕ ಈಗ ಮಾನ್ಯ DCP ಮೇಡಮ್ ರವರು ಮತ್ತೆ ಸಂಸ್ಥೆಯ ಎಲ್ಲ ಹಿರಿಯ ಗೌರವಾನ್ವಿತರು ಆಟೋ ಪ್ರೀಪೇಯ್ಡ್ ಆಟೋಗೆ ಚಾಲನೆ ನೀಡುತ್ತಿದ್ದಾರೆ. ಸಾರ್ವಜನಿಕರು ಜೋರಾದ ಚಪ್ಪಳೆಯೊಂದಿಗೆ ಸ್ವಾಗತಿಸಬೇಕು. ಇದರ ಉಪಯೋಗವನ್ನ ಸದುಪಯೋಗಪಡಿಸಬೇಕು ಅಂತ ನಾವು ಎಲ್ಲರೂ ಕೇಳ್ಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ಈ ಪ್ರೀಪೇಯ್ಡ್ ಆಟೋ ಸ್ಟ್ಯಾಂಡನ್ನು ನಾವು ಉದ್ಘಾಟನೆ ಮಾಡಿದ್ವಿ. ನಮ್ಮ ಜೊತೆ ನಮ್ಮ ಎಲ್ಲ ಹಾಸ್ಪಿಟಲ್ ಡಾಕ್ಟರ್ಸ್ಗಳು ಡೈರೆಕ್ಟರ್ಸ್ಗಳು ಕೂಡ ಸಂಸ್ಥೆ ಮುಖ್ಯಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ. ಯಾಕಂದರೆ ಬರೀ ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ. ಇವತ್ತು ನಾವು ಈ ಸಕ್ಸಸ್ಫುಲ್ ಆಗಿ ಈ ಪ್ರೀಪೇಯ್ಡ್ ಆಟೋ ಸ್ಟ್ಯಾಂಡ್ ಓಪನ್ ಮಾಡಬೇಕಾದಂತಂದರೆ ಮುಖ್ಯ ಕಾರಣ ಪೊಲೀಸ್ ಆದ್ರೂ ಕೂಡ ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥ ಎಲ್ಲ ಹಾಸ್ಪಿಟಲ್ ಮುಖ್ಯಸ್ಥರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಪ್ರೀಪೇಯ್ಡ್ ಆಟೋ ಕೇವಲ ಆಟೋ ಚಾಲಕರಿಗೂ ಹಾಗೂ ಸಾರ್ವಜನಿಕರಿಗೂ ನಿಮಗೋಸ್ಕರ ಮಾಡಿರುವಂಥ ಈ ಒಂದು ವ್ಯವಸ್ಥೆ. ಸೊ ಇದನ್ನು ನೀವು ಚೆನ್ನಾಗಿ ಉಪಯೋಗಿಸುವುದು ನಿಮ್ಮ ಕೈಯಲ್ಲಿದೆ. ಇಲ್ಲಿ ಸುಮಾರು ಜನ ಈ ಸುತ್ತಮುತ್ತಲ ಎಲ್ಲ ಹಾಸ್ಪಿಟಲ್ಸನ್ನು ಇರುವುದರಿಂದ ಅದು ನಮ್ಮ ಬ್ಯಾಂಗ್ಳೂರಿಗೆ ಪ್ರಮುಖವಾಗಿ ಕೇಂದ್ರೀಕೃತವಾಗಿರುವಂಥ ಎಲ್ಲ ಹಾಸ್ಪಿಟಲ್ಸ್ ಇಂಪಾರ್ಟೆಂಟ್ ಹಾಸ್ಪಿಟಲ್ಸ್ ಇರೋದ್ರಿಂದ ಬೇರೆ ನಾರ್ತ್ ಕರ್ನಾಟಕದಿಂದ ಆಗಲಿ ಹೊರ ರಾಜ್ಯಗಳಿಂದನೂ ಕೂಡ ಇಲ್ಲಿ ಸಾರ್ವಜನಿಕರು ರೋಗಿಗಳು ಬರ್ತಾ ಇರ್ತಾರೆ. ಹೀಗಾಗಿ ಈ ಒಂದು ಹಾಸ್ಪಿಟಲ್ಗೆ ಬಂದವರು ಎಲ್ಲಿ ಹೋಗಬೇಕು, ಆ ಟೈಮಲ್ಲಿ ಅಲ್ಲಿ ಯಾವ ಸ್ಥಳಕ್ಕೆ ಹೋಗಬೇಕು, ಎಷ್ಟು ಚಾರ್ಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಗಮನದಲ್ಲಿರಲ್ಲ. ಅವ್ರದ್ದು ಒಂದು ಸುರಕ್ಷಣೆ ಅಥವಾ ಅವ್ರಿಗೊಂದು ರಕ್ಷಣೆಗೋಸ್ಕರ ಈ ಒಂದು ಆಟೋ ಸ್ಟ್ಯಾಂಡನ್ನು ಓಪನ್ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.